ಹಾಯ್ ಹಲೋ ಎವ್ರಿವಾನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಯು ಆಲ್ ಡೂಯಿಂಗ್ ಗ್ರೇಟ್ ಅಂಡ್ ವೆಲ್ಕಮ್ ಬ್ಯಾಕ್. ಸೊ ಇವತ್ತಿನ ಈ ಸ್ಟ್ರಾಟಜಿಕಲ್ ವಿಡಿಯೋ ಅಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಬೆಂಗಳೂರು ಈ ಕಾಲೇಜಿನ ಕಟ್ ಆಫ್ ರ್ಯಾಂಕಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಎರಡು ರೀತಿಯ ಕಟ್ ಆಫ್ ರ್ಯಾಂಕಿಂಗ್, ಒಂದು ಲಾಸ್ಟ್ ಇಯರ್ ಕಟ್ ಆಫ್ ರ್ಯಾಂಕಿಂಗ್ ನೀಟ್ 2025, ಇನ್ನೊಂದು ನೀಟ್ 2026 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ರ್ಯಾಂಕಿಂಗ್ ಅಂಡ್ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಸ್ಕೋರ್ ಎಷ್ಟಿರುತ್ತೆ ಅಂತ ತಿಳ್ಕೊಳ್ಳೋಣ. ಯಾವುದೇ ಒಂದು ಕಾಲೇಜ್ಗೆ ಜಾಯ್ನ್ ಆಗೋಕ್ಕೂ ಮುಂಚೆ ಎರಡು ಕ್ರೈಟೀರಿಯಾಗಳನ್ನು ಫಸ್ಟ್ ಫೋಕಸ್ ಮಾಡ್ತೀವಿ. ಒಂದು, ಸೊ ಕಾಲೇಜ್ಗೆ ಹೋದ್ಮೇಲೆ ಅಲ್ಲಿಂದ ಫ್ಯೂಚರ್ ಹೇಗಿರುತ್ತೆ ಅಂತ ತಿಳ್ಕೊಬೇಕು. ಓಕೆ, ಸೊ ಫಸ್ಟ್ ಫ್ಯೂಚರ್ ಹೇಗಿರುತ್ತೆ ಅಂತ ಹೇಳಿದ್ರೆ ಅಲ್ಲಿರೋ ಫೆಸಿಲಿಟಿ ಬಗ್ಗೆ ತಿಳ್ಕೊಬೇಕಾಗತ್ತೆ. ಸೊ ಫಸ್ಟ್ ನೋಡ್ತಾ ಇರೋದು ಅಲ್ಲಿರೋ ಫೆಸಿಲಿಟೀಸ್ಗಳು ಯಾವ ಥರ ಇದೆ, ಕ್ಯಾಂಪಸ್ ಹೇಗಿದೆ, ಅಲ್ಲಿರೋ ಫ್ಯಾಕಲ್ಟೀಸ್ಗಳು ಹೇಗಿದ್ದಾರೆ, ಓಕೆ, ಇದನ್ನೆಲ್ಲ ಮತ್ತೆ ಎನ್ವೈರನ್ಮೆಂಟ್ ಆಂಬಿಯನ್ಸ್ ಹೇಗಿರುತ್ತೆ ಅಂತ ತಿಳ್ಕೊಳ್ತೀವಿ. ಎರಡನೇದು ಫ್ಯೂಚರ್ ಬಗ್ಗೆ ತಿಳ್ಕೊಳ್ತೀವಿ. ಓಕೆ, ಯಾವುದೇ ಕಾಲೇಜ್ ಆಗಲಿ ಮಕ್ಕಳೇ, ನಾನು ಇಲ್ಲಿ ಹೇಳೋದಾಗಿರ್ಬೋದು ಅಥವಾ ನಾವು ಹೇಳೋದಾಗಿರ್ಬೋದು, ಫಸ್ಟು ನೀವು ಗ್ರೌಂಡ್ಗಿಳಿಬೇಕು ಅಂತ ಹೇಳಿದ್ರೆ ಯಾವುದೇ ಕಾಲೇಜ್ಗೆ ಹೋಗೋಕ್ಕೂ ಮುಂಚೆ, ನಾನು ಆ ಕಾಲೇಜ್ಗೆ ಜಾಯ್ನ್ ಆಗಬೇಕು ಅಂತ ತಿಳ್ಕೊಳ್ಳೋಕ್ಕೂ ಮುಂಚೆ ಜಸ್ಟ್ ವರ್ಚುವಲ್ ಆಗಿ ತಿಳ್ಕೊಳ್ಳೋದಲ್ಲ, ಆಫ್ಲೈನಲ್ಲಿ ವಿಸಿಟ್ ಮಾಡಿ, ಸೀನಿಯರ್ಸ್ಗಳನ್ನು ಕೇಳಿ. ಓಕೆ, ನಿಮ್ಮ ಸೀನಿಯರ್ಸ್ ಇರ್ತಾರೆ ನೋಡಿ, ಅಲ್ಲಿ ಆಲ್ರೆಡಿ ಓದ್ತಾ ಇರ್ತಾರಲ್ಲ, ಅವ್ರನ್ನ ಕೇಳಬೇಕು ನೀವು, ಹೇಗಿದೆ ಕಾಲೇಜು, ಮತ್ತು ಫ್ಯಾಕಲ್ಟೀಸ್ಗಳು ಹೇಗಿದ್ದಾರೆ, ಮತ್ತು ಎಂಟೈರ್ ಆಂಬಿಯನ್ಸ್ ಹೇಗಿದೆ ಕಾಲೇಜಿದು, ಫ್ಯೂಚರ್ ಹೇಗಿರುತ್ತೆ, ಇದನ್ನೆಲ್ಲ ತಿಳ್ಕೋಬೇಕು ನೀವು. ಸೊ ಗ್ರೌಂಡ್ ರಿಯಾಲಿಟಿ ತಿಳ್ಕೊಳ್ಳಿ ಮಕ್ಕಳು ಯಾವತ್ತೂ ಕೂಡ. ಬಟ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಟುಡೇ ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಲೇಜು ಬೆಂಗಳೂರು ಹೇಗಿದೆ ಅಂತ ಹೇಳಿ. ಸೊ ಹಿಯರ್ ಇಟ್ ಈಸ್ ನೀಟ್ 2026 ಕಟ್ ಆಫ್ ರ್ಯಾಂಕಿಂಗ್ ಮತ್ತು ಎಕ್ಸ್ಪೆಕ್ಟೆಡ್ ಸ್ಕೋರ್ ಯಾವ ಥರ ಈ ವರ್ಷ ರ್ಯಾಂಕ್ ನಿಂತ್ಕೊಳ್ಳುತ್ತೆ ಅಂತ ತಿಳ್ಕೊಳ್ಳೋಣ. ಸೊ 1981 ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಲೇಜ್ ಎಸ್ಟಾಬ್ಲಿಷ್ ಆಗುತ್ತೆ. And this is affiliated with the Rajiv Gandhi University of Health Science, Karnataka, and recognized by National Medical Commission, NMC. ನೀಟ್ ಬರಿಬೇಕಾದ್ರೆ NMC ಬಗ್ಗೆ ಕೇಳಿರ್ತಾರೆ ನೀವು ಅಲ್ವಾ? ಸೊ NMC ಜೊತೆಗೆ NMC ಇಂದ ರೆಕಗ್ನೈಸ್ಡ್ ಆಗಿರೋ ಒಂದು ಕಾಲೇಜ್ ಇದು. ಸೊ ನ್ಯೂ ದೆಲ್ಲಿ. ಸೊ ಲೊಕೇಶನ್ ಬಂದು ಎಲ್ಲಿದೆ ಸರ್? ಇದು ಬೆಂಗಳೂರಿನ ಕಾಡುಗೊಂಡನಹಳ್ಳಿಯಲ್ಲಿ 25 ಎಕರೆಯಲ್ಲಿರೋ ಒಂದು ಕ್ಯಾಂಪಸ್ ಇದು. ಆಂಬಿಯನ್ಸ್ ಚೆನ್ನಾಗಿರುತ್ತೆ. ಮೆಡಿಕಲ್ ಕಾಲೇಜ್ ಅಂತ ಹೇಳಿದ್ಮೇಲೆ ಆಂಬಿಯನ್ಸ್ ಚೆನ್ನಾಗೇ ಇರುತ್ತೆ ನಿಮಗೆ. ಓಕೆ, ಸೊ ಅದರಲ್ಲೂ ನೀವು ಪ್ರಿಫರ್ ಮಾಡಬೇಕಾದ್ರೆ ಯಾವ ಥರ ಪ್ರಿಫರ್ ಮಾಡ್ತೀರಾ? ಫಸ್ಟು ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಕ ಬೆಂಗಳೂರು. ಸೊ ನಂತರ ಈಗ ಮೈಸೂರು, ಇಲ್ಲ ಹಾಸನ, ಮಂಡ್ಯ, ಇಲ್ಲ ಬೇರೆ ಕಡೆಗೆ ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ, ಸೊ ಈ ಥರ ಹೋಗ್ತೀರಾ ಅಲ್ವಾ? ನಿಮಗೆ ಹತ್ತಿರ ಇರೋದನ್ನು ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ತೀರಾ, ಅದು ಸೆಕೆಂಡರಿ ಮಾಡ್ತೀರಾ. ಫಸ್ಟ್ ಮಾಡೋದು ನೀವು ಬೆಂಗಳೂರನ್ನ ಮೇನ್ ಕಾಲೇಜಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಅದರಲ್ಲಿ ಇದು ಒಂದು. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್. ಸೊ ಇಲ್ಲಿ ಅಡ್ವಾನ್ಸ್ಡ್ ಲ್ಯಾಬ್ಗಳು ಮತ್ತು ಸೆಂಟ್ರಲ್ ಲೈಬ್ರರಿ, ಸ್ಟೂಡೆಂಟ್ ಹಾಸ್ಟೆಲ್ಸ್ ಎಲ್ಲ ಇರುತ್ತೆ. ಮೆಡಿಕಲ್ ಕಾಲೇಜ್ ಅಂದಮೇಲೆ ಎಲ್ಲ ಇರುತ್ತೆ, ಆದರೆ ನಿಮಗೆ ಒಳ್ಳೆ ರೀತಿಯಲ್ಲಿ ಅಂದರೆ ಸ್ವಲ್ಪ ಮಟ್ಟಿಗೆ ಅಡ್ವಾನ್ಸ್ಡ್ ಆಗಿ ಇಲ್ಲಿ ಸಿಗುತ್ತೆ ನಿಮಗೆ. ಓಕೆನಾ? ಸೊ ಇದಿಷ್ಟು ಎಲ್ಲ ಕಾಲೇಜಸ್ಗಳು ಅಷ್ಟೇ. ನಾನು ಆವಾಗಲೇ ಹೇಳಿದಾಗೆ ನಿಮಗೆ ಸೀನಿಯರ್ಸ್ಗಳನ್ನು ಕೇಳಿ, ಒಂದು ಅಲ್ಲಿಗೆ ಹೋದ ಮೇಲೆ ಅಥವಾ ನೀವು ಜಾಯ್ನ್ ಆಗೋಕ್ಕೂ ಮುಂಚೆ ಹೇಗಿದೆ ಕಾಲೇಜ್ ಅಂತ ತಿಳ್ಕೊಬೇಕು. ಕ್ಯಾಂಪಸನ್ನು ವಿಸಿಟ್ ಮಾಡಿ, ಅದು ಯಾವುದೇ ಕಾಲೇಜ್ ಆಗಿರಲಿ, ನಾಟ್ ಓನ್ಲಿ ಮೆಡಿಕಲ್ ಕಾಲೇಜ್, ಅದು ಇಂಜಿನಿಯರಿಂಗ್ ಆಗಿರಲಿ ಅಥವಾ ನೀವು BSc ಹೋಗ್ತಾ ಇರಿ ಅಥವಾ BA ಹೋಗ್ತಾ ಇರಿ, ಯಾವುದೇ ಕೋರ್ಸ್ಗಾಗಲಿ ಕಾಲೇಜ್ಗೆ ವಿಸಿಟ್ ಮಾಡಿ ತಿಳ್ಕೊಬೇಕು. ಓಕೆ, ಹೇಗಿರುತ್ತೆ ಅಂತ ಒಂದ್ಸಲ ಕಾಲೇಜ್ ರೌಂಡ್ ಮಾಡಬೇಕು ನೀವು, ಟೆಂಪಲ್ ರನ್ ಥರ ಕಾಲೇಜ್ ರನ್. ಓಕೆ, ಸೊ ನೆಕ್ಸ್ಟ್ ಅಕಾಡೆಮಿಕ್ ಆ್ಯಂಡ್ ಕ್ಲಿನಿಕ್ ಪ್ರೋಗ್ರಾಮ್ಸ್ಗಳು, MBBS PG ಕೋರ್ಸಸ್ಗಳು ಮತ್ತು ಅಲೈಡ್ ಹೆಲ್ತ್ ಕೋರ್ಸಸ್ಗಳು ಕೂಡ ಅಲ್ಲಿ ಇರುತ್ತೆ. ಸೊ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಲೇಜಲ್ಲಿ ಮೇಯ್ನ್ ಆಗಿ ಇವತ್ತಿನ ಎಂಟೈರ್ ಅಂದರೆ ಈ ಸೆಷನ್ನ ಮೇನ್ ಆಬ್ಜೆಕ್ಟಿವ್ ಬಂದು ಕಟ್ ಆಫ್ ರ್ಯಾಂಕಿಂಗ್ ಮತ್ತು ಕಟ್ ಆಫ್ ಸ್ಕೋರ್. ನೀಟ್ 2025 ಯಾವ ಥರ ಇತ್ತು ಅಂತ ತಿಳ್ಕೊಳ್ಳೋಣ. ಸೊ ದಿಸ್ ಈಸ್ category wise cut off ranking and cut off score. Last year NEET 2025 ಅಲ್ಲಿ ಜನರಲ್ ಮೆರಿಟ್ಗೆ GM ಗೆ ಸೊ ಕಟ್ ಆಫ್ ರ್ಯಾಂಕ್ ಈ ಕಾಲೇಜಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಲೇಜಲ್ಲಿ 521ಗೆ ನಿಂತಿತ್ತು. ಆ್ಯಂಡ್ ಅದು ಕಟ್ ಆಫ್ ಸ್ಕೋರು. ಸೊ ಕ್ಲೋಸಿಂಗ್ ರ್ಯಾಂಕ್ ಬಂದು ಆಲ್ಮೋಸ್ಟು 31 to 41,000. ಒಂದೊಂದು ರ್ಯಾಂಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ಸೊ 31,000ಇಂದ ಆಲ್ಮೋಸ್ಟು 42 ಆಗುತ್ತೆ ಆಲ್ಮೋಸ್ಟ್. ಸೊ 42,000 ತನಕ ಕಟ್ ಆಫ್ ರ್ಯಾಂಕಿಂಗ್ ನಿಂತಿತ್ತು. ಸೊ ನಿಮಗೇನಾದರೂ ಕೂಡ ಆಲ್ ಇಂಡಿಯಾ ರ್ಯಾಂಕಿಂಗ್ ಈ ರೇಂಜಲ್ಲಿ ಬಂದರೆ ಸೊ ಈ ವರ್ಷ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಸ್ವಲ್ಪ ಕಡಿಮೆ ಆಗುತ್ತೆ ಮಕ್ಕಳೇ. ಕಡಿಮೆ ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕ್ ಹೈ ಆಗಿರಬೇಕು. ಸೊ ಯಾಕೆ ಅಂತ ಹೇಳ್ತೀನಿ, ಬಯಾಲಜಿ ಪೇಪರ್ ಈಸಿಯಾಗಿತ್ತು. ನೀವು ಅನ್ಕೊಬೋದು ಸರ್ ನೀವು
ಫ್ಯಾಕಲ್ಟಿ ಲೆವೆಲ್ ಹೇಳ್ತಾ ಇದ್ದೀರಾ ಈಸಿ ಇತ್ತು ಅಂತ, ಬಟ್ ಸ್ಟೂಡೆಂಟ್ ಲೆವೆಲಲ್ಲಿ ಕಷ್ಟ ಇತ್ತು ಅಂತ ಖಂಡಿತ ಇಲ್ಲ ಮಕ್ಕಳೇ. ಯಾರೆಲ್ಲ ಡ್ರಾಪ್ ತೆಗೆದುಕೊಂಡಿದ್ರು ಈ ವರ್ಷ ನೋಡಿ ಯಾವ ಲೆವೆಲ್ಗೆ ರ್ಯಾಂಕ್ ಹೊಟ್ಟೋಗ್ಬಿಡುತ್ತೆ ಅಂತ ಹೇಳಿದ್ರೆ ಬಯಾಲಜಿಯಲ್ಲಿ ತುಂಬ ಹೊಟ್ಟೋಗ್ಬಿಡುತ್ತೆ. ಅಂದರೆ ಒಳ್ಳೆ ರ್ಯಾಂಕ್ ತೆಗೆದುಕೊಳ್ತಾರೆ ಬಯಾಲಜಿಯಲ್ಲಿ, ಒಳ್ಳೆ ಸ್ಕೋರ್ ಮಾಡ್ತಾರೆ. ಸೊ ಹಾಗಾಗಿ ಇದು ಆಲ್ಮೋಸ್ಟ್ ಈ ವರ್ಷ 25ಗೂ ಕೂಡ ಬರೋ ಚಾನ್ಸಸ್ ಇರುತ್ತೆ. 25 to 30ಗೆ ಬರ್ಬೋದು ಅಥವಾ 35ಗೂ ಕೂಡ ಬರ್ಬೋದು. ಸೊ 5 to 10,000 ಬಫರ್ ಇಟ್ಕೋಬೇಕಾಗತ್ತೆ ಈ ವರ್ಷ. ಸೊ 521ಗೆ ನಿಂತಿತ್ತು. ಸೊ ಅದು ಜನರಲ್ ಮೆರಿಟ್ಗೆ. ಇನ್ನು ಜನರಲ್ ಮೆರಿಟ್ ರೂರಲ್ ಅಂತ ಬಂದಾಗ 497, ಆಲ್ಮೋಸ್ಟ್ ಇವಾಗ 30 ಮಾರ್ಕ್ಸ್ ವೇರಿ ಆಗ್ತಾ ಇದೆ ನೋಡಿ ಅಲ್ಲಿ, ಎಷ್ಟು ಮಾರ್ಕ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಕ್ಕೆ. ಆ್ಯಂಡ್ ರ್ಯಾಂಕಿಂಗ್ ಬಂದು ಕ್ಲೋಸಿಂಗ್ ರ್ಯಾಂಕ್ ಬಂದು 55,000 to 66,000. ದಿಸ್ ಇಯರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ ಆಲ್ಮೋಸ್ಟ್ 55,000 ಆಸ್ ಅ ಕ್ಲೋಸಿಂಗ್ ರ್ಯಾಂಕ್. ಸೊ ಅಲ್ಲಿಗೆ 45 to 55 ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವರ್ಷ. ಈಸಿ ಆಗಿರೋದ್ರಿಂದ ರ್ಯಾಂಕಿಂಗ್ ಕೂಡ ಅಷ್ಟೇ ನಿಂತ್ಕೊಳ್ಳುತ್ತೆ. ಓಕೆ, ಇನ್ನು ಕ್ಯಾಟಗರಿ 1Gಗೆ ಜನರಲ್ಗೆ 507ಗೆ ಆಲ್ಮೋಸ್ಟ್ 73,000 ತನಕನೂ ಕೂಡ ಸೀಟ್ ಸಿಕ್ಕಿದೆ. ಸೊ ಯಾರಿಗೆ 1G ಕ್ಯಾಟಗರಿ ಅವ್ರಿಗೆ. ಇನ್ನು ಕ್ಯಾಟಗರಿ 2AG 2A ಜನರಲ್ ಅವ್ರಿಗೆ ಆಲ್ಮೋಸ್ಟ್ 70,000 ತನಕ, ಸ್ವಲ್ಪ 1Gಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಸಿಕ್ಕಿದೆ. ಓಕೆ, ಸೊ ನೆಕ್ಸ್ಟು 2B ಕ್ಯಾಟಗರಿಗೆ 2B ಜನರಲ್ಗೆ 513 ಸ್ಕೋರ್ ತನಕ, ಎಸ್ಪೆಷಲಿ ಆಲ್ಮೋಸ್ಟ್ 44,000ಗೆ ಕ್ಲೋಸ್ ಆಗಿದೆ, 38 to 44,000. ದೆನ್ 3A ಜನರಲ್ಗೆ 516ಗೆ ನಿಂತಿದೆ. ಆ್ಯಂಡ್ ದೇರ್ ಯು ಕ್ಯಾನ್ ಸಿ ನೋಡಿ, ನೀವು ಅಬ್ಸರ್ವ್ ಮಾಡ್ಬೋದು ಎಲ್ಲೆಲ್ಲಿ ಇದೆ ಅಂತ ಹೇಳ್ಬಿಟ್ಟು 521 516 ಏನು ಜಾಸ್ತಿ ಇಲ್ಲ, 2 ಮಾರ್ಕ್ಸಲ್ಲಿ ಹೋಗ್ತಾ ಇದೆ. ಆ್ಯಂಡ್ ಅಲ್ಲಿ 3A ಜನರಲ್ಗೆ 35,000 to 47,000ಗೆ ಈ ವರ್ಷ ಹೇಳಿದೆ ನಾನು 5,000 to 10,000 ಬಫರ್ ಇರುತ್ತೆ ಅಂತ. ಇನ್ನು 3B ಜನರಲ್ 3BGಗೆ 518 ಕ್ಲೋಸಿಂಗ್ ರ್ಯಾಂಕ್ ಆಗಿತ್ತು, ಐ ಮೀನ್ ಕ್ಲೋಸಿಂಗ್ ಮಾರ್ಕ್ಸ್ ಆಗಿತ್ತು, ಕಟ್ ಆಫ್ ಮಾರ್ಕ್ಸು. ಇನ್ನು 33,000 to 58,000 ತನಕನೂ ಕೂಡ ಅವರು ಆಪ್ಟ್ ಮಾಡ್ಕೊಂಡಿದ್ರು, ಕಟ್ ಆಫ್ ಆಗಿತ್ತು. ಓಕೆ, ಸೊ ನೆಕ್ಸ್ಟು ಶೆಡ್ಯೂಲ್ಡ್ ಕ್ಯಾಸ್ಟ್ ಜನರಲ್ ಅಂತ ಬಂದಾಗ 430ಗೂ ಕೂಡ ಸೊ ಯೂಶಲ್ ಆಗಿ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ಆ್ಯಂಡ್ ಕ್ಲೋಸಿಂಗ್ ರ್ಯಾಂಕ್ ಬಂದು ಅಬ್ಸರ್ವ್ ಮಾಡಿ 1,54,000 to 1,61,000 ತನಕನೂ ಕೂಡ ಸೀಟ್ ಸಿಕ್ಕಿದೆ. ಅದೇ ಥರ ಸೊ ಶೆಡ್ಯೂಲ್ಡ್ ಟ್ರೈಬ್ ಜನರಲ್ STG ಅಂತ ಬಂದರೆ 430 ಮಾರ್ಕ್ಸ್ಗೂ ಕೂಡ ಸೀಟ್ ಸಿಕ್ಕಿದೆ. ಆಲ್ಮೋಸ್ಟ್ ನೋಡಿ ಇದು ಎರಡೂ ಕೂಡ ಆಲ್ಮೋಸ್ಟ್ ಹತ್ತತ್ರನೇ ಇದೆ, ಒಂದು 10 to 15,000 ವೇರಿ ಇದೆ. ಓಕೆ, ಸೊ 1.55 to 1.76 ಲ್ಯಾಕ್ ತನಕನೂ ಕೂಡ ಸಿಕ್ಕಿದೆ. ಸೊ ಅದಕ್ಕೆ ಹೇಳೋದು, ಸೊ ಕ್ಯಾಟಗರಿ ವೈಸ್ ನಿಮಗೆ ಗೊತ್ತಿರುತ್ತೆ ಯೂಶಲ್ ಆಗಿ ಯಾವ ಕಾಲೇಜಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೋದು ಅಂತ ಹೇಳಿ. ಕಟ್ ಆಫ್ ರ್ಯಾಂಕಿಂಗ್ ನಾನು ನೋಡ್ತಾ ಇರಿ, ಎಲ್ಲ ಕಾಲೇಜ್ಗಳದ್ದು ಕೂಡ ಹೇಳ್ತಾ ಇರ್ತೀವಿ ನಾವು, ಮೇನ್ ಇಂಪಾರ್ಟೆಂಟ್ ಕಾಲೇಜಸ್ಗಳನ್ನು. ಸೊ ನಿಮಗೆ ಒಳ್ಳೆ ರ್ಯಾಂಕ್ ಬಂದಿರೋ ಕಮೆಂಟ್ ಮಾಡಿ ಮಕ್ಕಳು, ಎಷ್ಟು ಮಾರ್ಕ್ಸ್ ಬಂದಿದೆ ಅಂತ ಹೇಳಿ. ನಿಮ್ಗೆ ಆಲ್ರೆಡಿ ಕೀ ಆನ್ಸರ್ ಸಿಕ್ಕಿರುತ್ತೆ ಆ್ಯಂಡ್ ಯು ಹಾವ್ ಆಲ್ರೆಡಿ ಗಾನ್ ಥ್ರೂ ದ ಎಂಟೈರ್ ಕೀ ಆನ್ಸರ್ಸ್ ಆ್ಯಂಡ್ ಮಾರ್ಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿರ್ತೀರಾ. ಸೊ ಈ ರ್ಯಾಂಕಿಂಗ್ ಏನಾದರೂ ಬಂದರೆ ಈ ಕಾಲೇಜಲ್ಲಿ ಸೀಟ್ ತೊಗೋಬೇಕು ಅಂತ ಅನಿಸಿದ್ರೆ ಯು ಕ್ಯಾನ್ ಗೋ ಫಾರ್ ದಟ್, ಹೋಗ್ಬಹುದು. ಸೊ ಅದೇ ಥರ ಬೇರೆ ಬೇರೆ ಕಾಲೇಜಸ್ಗಳಿಗೂ ಕೂಡ ನೀವು ಆಪ್ಟ್ ಮಾಡ್ಕೋಬೋದು, ಯಾವ ಕಾಲೇಜ್ ಬೆಟರ್ ಅನ್ಸುತ್ತೆ ನಿಮಗೆ ಮತ್ತು ಫ್ಯೂಚರಿಸ್ಟಿಕ್ಗೆ ಅಂತ ಹೇಳಿ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಓಕೆ, ಸೊ ನೆಕ್ಸ್ಟ್ ಅದೇ ಥರ ಕ್ಲೋಸಿಂಗ್ ರ್ಯಾಂಕ್ ಕಂಪ್ಯಾರಿಸನ್ ಕ್ಯಾಟಗರಿ ವೈಸ್ ಹೋಯಿತು ಅಂತ ಹೇಳಿದ್ರೆ ಯು ಕ್ಯಾನ್ ಸಿ ಜನರಲ್ ಮೆರಿಟ್ಗೆ 41,000, 3Aಗೆ 47,000 ಆ್ಯಂಡ್ 2Aಗೆ 70,000, ಶೆಡ್ಯೂಲ್ಡ್ ಕ್ಯಾಸ್ಟ್ ಆಲ್ಮೋಸ್ಟ್ 1,61,000, STಗೆ ಬಂದು ST ಜನರಲ್ಗೆ ಬಂದೆ ಶೆಡ್ಯೂಲ್ಡ್ ಟ್ರೈಬ್ ಜನರಲ್ ಬಂದರೆ 1,76,000 ತನಕನೂ ಕೂಡ ಸಿಕ್ಕಿದೆ. ಓಕೆನಾ, ಆ್ಯಂಡ್ ದಿಸ್ ಇಸ್ ಆಲ್ ಅಬೌಟ್ ಕಟ್ ಆಫ್ ರ್ಯಾಂಕಿಂಗ್ ಆಫ್ ಡಾಕ್ಟರ್ BR ಅಂಬೇಡ್ಕರ್ ಕಾಲೇಜ್, ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಬೆಂಗಳೂರು. ಸೊ ಓಕೆ, ಸೊ ಮಕ್ಕಳೇ ಆಲ್ ದ ಬೆಸ್ಟ್ ಫಾರ್ ಯು. ಒಳ್ಳೆ ರ್ಯಾಂಕಿಂಗ್ ಬಂದಿದ್ರೆ ಅಥವಾ ಎಷ್ಟು ಬಂದಿರೋ ಪರವಾಗಿಲ್ಲ ಕಮೆಂಟ್ ಮಾಡಿ ತಿಳಿಸಿ ನನಗೆ. ಐ ಹೋಪ್ ನಮ್ಮ ಎಲ್ಲ ವೀಡಿಯೋಸ್ಗಳು ಕೂಡ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟು ಇನ್ನೊಂದು ಕಾಲೇಜ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ಗ್ರೇಟ್ ಡೇ ಎವ್ರಿ ಒನ್, ಬಾಯ್ ಬಾಯ್.